ಓಂ ಶಾಂತಿ. ಡೇಟ್ ಆಗಿದೆ 1-3-1986. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಹೋಲಿ ಹಂಸ್ ಬುದ್ಧಿ ವೃತ್ತಿ ದೃಷ್ಟಿ ಅವ್ರ ಮುಖ. ಹೋಲಿ ಹಂಸ ಆಗಿರಬೇಕು. ಹೋಲಿ ಹಂಸ ಅಂದರೆ ಕೇವಲ ಒಳ್ಳೆಯದಿರಬೇಕು, ಪವಿತ್ರ. ಇದರಿಂದ ಬುದ್ಧಿಯಿಂದ, ವೃತ್ತಿಯಿಂದ, ದೃಷ್ಟಿಯಿಂದ ಮತ್ತು ಮುಖದಿಂದ ಅಂತ ಹೇಳ್ತಾರೆ ಬಾಬಾ. ಪತಿತ ಪಾವನ ಬಾಪ್ ಅಪನೇ ಹೋಲಿ ಹಂಸ ಬಚ್ಚೋ ಪ್ರತಿ ಬೋಲೆ. ಪತಿತ ಪಾವನ ತಂದೆ ತಮ್ಮ ಹೋಲಿ ಹಂಸ ಮಕ್ಕಳ ಪ್ರತಿಯಾಗಿ ಹೇಳ್ತಾರೆ, ಆಜ್ ಬಾಪ್ ದಾದಾ ಸರ್ವ ಹೋಲಿ ಹಂಸೋಂ ಕಿ ಸಭಾ ದೇಖ್ ರಹೆ ಹೇ. ಇಂದು ಬಾಪ್ ದಾದಾ ಎಲ್ಲ ಹೋಲಿ ಹಂಸಗಳ ಒಂದು ಸಭೆಯನ್ನು ಬಾಬಾ ನೋಡ್ತಿದ್ದಾರೆ. ಯಹ ಸಾಧಾರಣ ಸಭಾ ನಹಿ ಹೇ. ಇದು ಅಂತಿಂಥ ಸಾಧಾರಣ ಸಭೆ ಅಲ್ಲ, ಲೇಕಿನ್ ರುಹಾನಿ ಹೋಲಿ ಹಂಸೋಂ ಕಿ ಸಭಾ ಹೇ. ಇದು ಆತ್ಮಿಕ ಹೋಲಿ ಹಂಸಗಳ ಸಭೆಯಾಗಿದೆ. ಬಾಪ್ ದಾದಾ ಹರ್ ಏಕ್ ಹೋಲಿ ಹಂಸ ಕೋ ದೇಖ್ ರಹೆ ಹೇ ಕಿ ಸಭಿ ಕಹಾ ತಕ್ ಹೋಲಿ ಹಂಸ ಬನೆ ಹೇ. ಬಾಪ್ ದಾದಾ ಪ್ರತಿಯೊಂದು ಹೋಲಿ ಹಂಸಗಳನ್ನು ನೋಡ್ತಾ ಇದ್ರು, ಇವರು ಎಲ್ಲಿವರೆಗೆ ಹೋಲಿ ಹಂಸ ಆಗಿದ್ದಾರೆ ಅಂತ. ಹಂಸ್ ಕಿ ವಿಶೇಷತಾ ಅಚ್ಚಿ ತರಹ ಸೆ ಜಾನ್ತೆ ಹೋ. ಹಂಸನ ವಿಶೇಷತೆಯನ್ನು ನೀವು ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಏನು ಮಾಡ್ತದೆ ಹಂಸು? ಒಳ್ಳೆಯದನ್ನು ತಗೊಳ್ತದೆ, ಕೆಟ್ಟದ್ದನ್ನು ಬಿಡ್ತದೆ. ಅಂದರೆ ವಜ್ರಗಳನ್ನು ಆರಿಸ್ಕೊಂಡು ಕಲ್ಲನ್ನು ಬಿಡ್ತದೆ ಅಂತ ನಾವೆಲ್ಲ ಕೇಳಿದ್ದೀವಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಹಂಸ್ ಕಿ ವಿಶೇಷತಾ ಅಚ್ಚಿ ತರಹ ಸೆ ಜಾನ್ತೆ ಹೋ. ಸಬ್ಸೆ ಪೆಹಲೆ ಹಂಸ್ ಬುದ್ಧಿ ಅರ್ಥಾತ್. ಒಟ್ಟು ಮೊದಲು ಏನಾಗಿರಬೇಕು? ಬುದ್ಧಿ ಹಂಸ ಬುದ್ಧಿ ಆಗಿರಬೇಕು. ಅಂದರೆ ಸದಾ ಹರಾತ್ಮಕ್ಕೆ ಪ್ರತಿ ಶ್ರೇಷ್ಠ और ಶುಭ ಸೋಚನೆ ವಾಲೆ. ಹಂಸ ಬುದ್ಧಿ ಅಂದರೆ ಎಲ್ಲ ಆತ್ಮಗಳ ಪ್ರತಿಯಾಗಿ ಶ್ರೇಷ್ಠ ಮತ್ತು ಶುಭವನ್ನೇ ವಿಚಾರ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಹೋಲಿ ಹಂಸ ಅರ್ಥಾತ್ कंकड़ और रत्न को अच्छी तरह से परखने वाले और फिर रत्न धारण करने वाले. ಬಾಬಾ ಹೇಳ್ತಾರೆ, ಹೋಲಿ ಹಂಸದ ಅರ್ಥ ಏನು? ಕಲ್ಲನ್ನು ಬಿಟ್ಟು ರತ್ನಗಳನ್ನು ಆರಿಸ್ಕೊಳ್ಳುವಂಥದ್ದು, ಒಳ್ಳೆಯ ರೀತಿಯಾಗಿ ಪರಖ ಮಾಡ್ತಕ್ಕಂಥ ಶಕ್ತಿ ಮತ್ತು ರತ್ನಗಳನ್ನೇ ಧಾರಣೆ ಮಾಡಿಕೊಳ್ಳುವಂಥದ್ದು ಅಂತ ಹೇಳ್ತಾರೆ ಬಾಬಾ. ರತ್ನಗಳನ್ನೇ ಧಾರಣೆ ಮಾಡ್ಕೊಳ್ಳೋದು ಅಂತಂದ್ರೇನು? ಬಾಬಾ ಏನೇನೋ ನಮಗೆ ಹೇಳಿದಾರೋ ಆ ಮಾತುಗಳನ್ನು ನಾವು ಧಾರಣೆ ಮಾಡಿಕೊಳ್ಳುವಂಥದ್ದು. ಅವ್ರಿಗೆ ಹೇಳ್ತಾರೆ ಹೋಲಿ ಹಂಸ ಅಂಥೇಳಿ. ಪಹಲೆ ಹರ್ ಆತ್ಮ ಕೆ ಭಾವ್ ಕೋ ಪರಖನೆ ವಾಲೆ ಔರ್ ಫಿರ್ ಧಾರಣ್ ಕರ್ನೆ ವಾಲೆ. ಬಾಬಾ ಹೇಳ್ತಾರೆ, ಮೊದಲು ಪ್ರತಿಯೊಬ್ಬ ಆತ್ಮಗಳ ಭಾವವನ್ನು ಪರಖ ಮಾಡ್ತಕ್ಕಂಥ ಶಕ್ತಿ ಇರಬೇಕು, ಮತ್ತು ಒಳ್ಳೊಳ್ಳೆ ಗುಣಗಳನ್ನು ಧಾರಣೆ ಮಾಡಿಕೊಳ್ಬೇಕು. ಸದಾ ಶುಭ ಭಾವ್ ಅವ್ರ ಶುಭ ಭಾವನಾ ಧಾರಣ್ ಕರ್ನ. ಅಂದರೆ ಪ್ರತಿ ಆತ್ಮನಲ್ಲಿರ್ತಕ್ಕಂಥ ಒಳ್ಳೆಯ ಭಾವನೆಗಳನ್ನೇ ನಾವೇನು ಮಾಡಬೇಕು? ಆಯ್ಕೆ ಮಾಡಬೇಕು. ಹೇಗೆ ಹಂಸ ಕೇವಲ ರತ್ನಗಳನ್ನು ಆಯ್ಕೊಳ್ತದೋ, ನಾವು ಪ್ರತಿಯೊಂದು ಆತ್ಮಗಳಿಂದ ಒಳ್ಳೆಯದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡಬೇಕು? ಧಾರಣೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. भाव जानने से कभी भी किसी के साधारण स्वभाव या व्यर्थ स्वभाव का प्रभाव नहीं पड़ेगा. ಅದಕ್ಕೆ ಬಾಬಾ ಹೇಳ್ತಾರೆ, ಭಾವವನ್ನು ತಿಳ್ಕೊಳ್ಳೋದ್ರಿಂದ ಎಂದೂ ಕೂಡ ಯಾವುದೇ ಸಾಧಾರಣ ಸ್ವಭಾವ ಅಥವಾ ವ್ಯರ್ಥ ಸ್ವಭಾವದ ಪ್ರಭಾವದಲ್ಲಿ ನಾವು ಬರೋದಿಲ್ಲ ಅಂತಾರೆ ಬಾಬಾ. ಶುಭ ಭಾವ್ ಶುಭ ಭಾವನಾ ಜಿಸ್ಕೋ ಭಾವ್ ಸ್ವಭಾವ ಕೇತೆ ಹೋ. ಭಾವ ಸ್ವಭಾವ ಅಂತಂದರೆ ಅದಕ್ಕೆ ಹೇಳ್ತಾರೆ ಶುಭ ಭಾವ್ ಶುಭ ಭಾವನಾಕಂತ ಹೇಳ್ತಾರೆ ಅಂತಾರೆ ಬಾಬಾ. ಜೋ ವ್ಯರ್ಥ ಹೇ ಉನ್ಕೋ ಬದಲ್ನೇ ಕಾ ಹೇ. ಗೊತ್ತಿದೆ ಅದೇನೋ ವ್ಯರ್ಥ ಇದೆ ಅಂತ, ಅದನ್ನೇ ಮತ್ತೆ ಹೈಲೈಟ್ ಮಾಡೋದು ಅಲ್ಲ. ಅದನ್ನೇನು ಮಾಡಬೇಕಾಗಿದೆ? ನಾವು ಮಾಡಬೇಕು, ಬದಲಾವಣೆ ಮಾಡಬೇಕು. ಬಾಪ್ ದಾದಾ ದೇಖ್ ರಹೆ ಹೇ ಐಸೆ ಹಂಸ ಬುದ್ಧಿ ಕಹಾ ತಕ್ ಬನೆ ಹೇ. ಬಾಬಾ ನೋಡ್ತಾ ಇದ್ರು,
ಈ ಥರ ಹಂಸ ಬುದ್ಧಿ ಎಲ್ಲಿವರೆಗೆ ಆಗಿದ್ದೀರಾ? ऐसे ही हंस वृत्ति अर्थात सदा हर आत्मा के प्रति ಶ್ರೇಷ್ಠ ಕಲ್ಯಾಣ ಕಿ ವೃತ್ತಿ. ಬಾಬಾ ಹೇಳ್ತಾರೆ ಈ ಥರ. ಮತ್ತೆ ಇಲ್ಲಿವರೆಗೆ ಹಂಸ ಬುದ್ಧಿ ಅಂತ ಹೇಳಿದರು ಬಾಬಾ. ಇನ್ ಸೆಕೆಂಡ್ ಹಂಸ ವೃತ್ತಿ. ನಮ್ಮ ವೃತ್ತಿ ಹೆಂಗಿರಬೇಕು? ಹಂಸ ವೃತ್ತಿ ಅಂತ ಹೇಳ್ತಾರೆ ಬಾಬಾ. ಅಂದರೆ ಸದಾ ಹರ ಆತ್ಮಕ್ಕೆ ಪ್ರತಿ, ಎಲ್ಲ ಆತ್ಮಗಳ ಪ್ರತಿ ಏನಿರಬೇಕು ಅಂತ ಹೇಳ್ತಾರೆ ಬಾಬಾ? ಶ್ರೇಷ್ಠ ಕಲ್ಯಾಣ ಕಿ ವೃತ್ತಿ. ಎಲ್ಲ ಆತ್ಮಗಳ ಕಲ್ಯಾಣನೇ ಮಾಡಬೇಕು ಅನ್ನೋ ಒಂದು ವೃತ್ತಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. हर आत्मा के कल्याण की बातें सुनते देखते भी कल्याण को कल्याण की वृत्ति से बदल लेना. ಬಾಬಾ ಹೇಳ್ತಾರೆ ಪ್ರತಿ ಆತ್ಮನ ಅಕಲ್ಯಾಣದ ಮಾತುಗಳನ್ನು ಹೇಳ್ತಿರ್ತಾರೆ. ಅವ್ರು ಹಿಂಗ್ರಿ, ಅವ್ರು ಹಂಗ್ರಿ, ಅವ್ರು ಹಂಗೆ ಮಾಡಿದರು, ಇವ್ರು ಹಿಂಗೆ ಮಾಡಿದರು ಅಂತ ಹೇಳ್ತಿರ್ತಾರೆ. ಆ ಒಂದು ಪ್ರತಿಯೊಂದು ಆತ್ಮನ ಅಕಲ್ಯಾಣದ ಮಾತುಗಳನ್ನು ಕೇಳ್ತಾ ನೋಡ್ತಾನೂ ಕೂಡ ಆ ಅಕಲ್ಯಾಣವನ್ನು ಕಲ್ಯಾಣಕ್ಕೆ ವೃತ್ತಿಸೇ ಬದಲೇನಾ, ಅವರನ್ನೇನು ಮಾಡಬೇಕು? ಕಲ್ಯಾಣದ ವೃತ್ತಿಯಲ್ಲಿ ಬದಲಿ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಇಸ್ಕೋ कहते हैं ಹೋಲಿ ಹೌಸ್ ವೃತ್ತಿ. ಎರಡನೇದೇನು? ಹೌಸ್ ವೃತ್ತಿ. ಮೊದಲೇದು ಹೌಸ್ ಬುದ್ಧಿ, ಎರಡನೇದು ಹೌಸ್ ವೃತ್ತಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ अपने कल्याण की वृत्ति से औरों को भी बदल सकते हो. ಅದು ಹೆಂಗೆ ಬದಲಿ ಮಾಡೋದು? ಮೊದಲೇನು ಮಾಡ್ಕೋಬೇಕು? ನಮ್ಮ ಕಲ್ಯಾಣವನ್ನು ಮಾಡ್ತಕ್ಕಂಥ ವೃತ್ತಿಯಿಂದ ಬೇರೆಯವರು ಕೂಡ ಏನಾಗ್ತಾರೆ? ಬದಲಿ ಆಗ್ತಾರೆ. उनके अकल्याण की वृत्ति को अपने कल्याण की वृत्ति से बदल लेना यही होली हंस का कर्तव्य है. ಬಾಬಾ ಹೇಳ್ತಾರೆ ಅವರ ಒಂದು ಅಕಲ್ಯಾಣ ವೃತ್ತಿಯನ್ನು ತಮ್ಮ ಕಲ್ಯಾಣದ ವೃತ್ತಿಯಿಂದ ಬದಲು ಮಾಡೋದಕ್ಕೆ ಹೋಲಿ ಹಂಸದ ಕರ್ತವ್ಯ ಅಂತ ಹೇಳ್ತಾರೆ. ನಮ್ಮ ಕರ್ತವ್ಯ ಏನು? ಅವ್ರು ಹಂಗದಾರ ಅನ್ಕೋತ ಕೂತ್ರೆ ನಿಮಗೆ ಎದಕ್ಕಿಟ್ರ ಬಾಬಾ ಇಲ್ಲ ಅಂತಾರೆ ಬಾಬಾ. ನಿಮ್ಮನ್ನ ಯಾಕೆ ಇಟ್ಟಿದ್ದೀನಿ ಇಲ್ಲಿ? ನೀವೇನು ಮಾಡಬೇಕು? ಅವರ ಕಲ್ಯಾಣ ಮಾಡುವುದಕ್ಕೆ ನಿಮಿತ್ತ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ इसी प्रमाण दृष्टि में सदा हर आत्मा के प्रति श्रेष्ठ शुद्ध स्नेह की दृष्ಟಿ हो. ಇದೇ ಥರ ದೃಷ್ಟಿನಲ್ಲಿನೂ ಕೂಡ ಯಾವಾಗಲೂ ಪ್ರತಿಯೊಂದು ಆತ್ಮನ ಪ್ರತಿ ಶ್ರೇಷ್ಠ ಶುದ್ಧ ಸ್ನೇಹದ ದೃಷ್ಟಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಕೈಸಾ ಭಿ ಹೋ ಲೇಕಿನ್ अपनी तरफ से सबके प्रति रूहानी आत्मिक स्नेह की दृष्टि धारण करना. ಆತ್ಮ ಹೇಗ್ಯಾಕಿರಲಿ, ಎಷ್ಟು ಅಪವಿತ್ರ ಇರಲಿ, ಎಷ್ಟು ಕೆಟ್ಟ ದೃಷ್ಟಿ ಉಳ್ಳದಾದರೂ ಕೂಡ ನೀವೇನು ಮಾಡಬೇಕು? ಶುದ್ಧ ಸ್ನೇಹದ ದೃಷ್ಟಿಯಿಂದ ನೋಡಿ ಅಂತ ಹೇಳ್ತಾರೆ ಬಾಬಾ. ಕೈಸಾ ಭಿ ಹೋ, ಹೇಗಾದರೂ ಇರಲಿ, ಆದರೆ ಅಪ್ನಿ ತರಫ್ಸೆ ತಮ್ಮ ಕಡೆಯಿಂದ ಸಬ್ಕೆ ಪ್ರತಿ ಎಲ್ಲರ ಪ್ರತಿಯಾಗಿ ಆತ್ಮಿಕ ಸ್ನೇಹದ ದೃಷ್ಟಿ ಧಾರಣ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಇಸ್ಕೋ ಕೇತೆ ಹೋಲಿ ಹಂಸ ದೃಷ್ಟಿ. ಎಷ್ಟಾದರೂ ಈಗ ಮೂರಾದು. ಮೊದಲೇದು ಹೋಲಿ ದೃಷ್ಟಿ, ಹೋಲಿ ಬುದ್ಧಿ, ಹಂಸ ಬುದ್ಧಿ, ಹಂಸ ವೃತ್ತಿ, ಹಂಸ ದೃಷ್ಟಿ ಅಂತ ಹೇಳ್ತಾರೆ ಬಾಬಾ. ಇಸಿ ಪ್ರಕಾರ ಬೋಲ್ ಮೇ ಭಿ, ಇದೇ ಥರ ಮಾತಿನಲ್ಲಿ ಹಂಸ ಮುಖ ಅಂತ ಹೇಳಿದ್ರಲ್ಲ ಬಾಬಾ. इसी प्रकार बोल में भी पहले सुनाया है. ಇದೇ ಥರ ಮಾತಿನಲ್ಲಿನೂ ಕೂಡ ಮೊದಲೇ ಹೇಳಿದೆ, ಬುರಾ ಬೋಲ್ ಅಲಗ್ ಚೀಸ್ ಹೈ. ಕೆಟ್ಟದ್ದನ್ನು ಮಾತಾಡೋದು ಬೇರೆ ವಿಷಯ. ವಹ ತೋ ಬ್ರಾಹ್ಮಣೋं का बदल गया है, ಅದಂತೂ ನಮ್ಮದೆಲ್ಲ ಚೇಂಜ್ ಆಗಿದೆ. ಲೇಕಿನ್ ಆದರೆ ವ್ಯರ್ಥ ಬೋಲ್ ಕೋ ಭಿ ಹೋಲಿ ಹೌಸ್ ಮುಖ ನಹಿ ಕಹೆಂಗೆ. ಕೆಟ್ಟದ್ದನ್ನು ಮಾತಾಡೋದು ಬಿಟ್ಟಿದ್ದೀರಾ, ಬ್ರಾಹ್ಮಣರಾಗಿದ್ದೀವಿ ಅಂತಂದರೆ ಕೆಟ್ಟದ್ದನ್ನು ಮಾತಾಡೋದಿಲ್ಲ. ಆದರೂ ಕೂಡ ವ್ಯರ್ಥ ಮಾತುಗಳನ್ನು ಮಾತಾಡಿದ್ರೂ ಕೂಡ ನಿಮಗೆ ಹೋಲಿ ಹೌಸ್ ಮುಖ ನಹಿ ಕಹೆಂಗೆ. ಹೋಲಿ ಹೌಸ್ ಮುಖ ಅಂತ ನಿಮಗೆ ಹೇಳೋಕ್ಕಾಗೋದಿಲ್ಲ. ಮುಖ ಭೀ ಹೋಲಿ ಹೌಸ್ ಮುಖ ಹೋ. ಬಾಯಿನೂ ಕೂಡ ಏನಾಗಿರಬೇಕು? ಹಂಸ ಅಂದರೆ ಏನು?
ಒಳ್ಳೆಯದನ್ನೇ ಮಾತಾಡುವುದು ಅಂತ. ಒಳ್ಳೆಯದನ್ನೇ ಮಾತಾಡೋದು ಹೆಂಗೆ? ಮಧುರವಾಗಿ, ಧೀರೆ ಸೆ ಹೇಳ್ತಾರಲ್ಲ ಬಾಬಾ. ಅದಕ್ಕೆ ಮೊದಲೇ ಹೇಳಿದ್ದೀನಿ ನಾನು ಅಂತ ಹೇಳ್ತಾರೆ ಬಾಬಾ. ಧೀರೆ ಬೋಲೋ, ಮೀಠೆ ಬೋಲೋ, ಕಮ್ ಬೋಲೋ ಹೇಳಿದಾರಲ್ಲ ಬಾಬಾ. ಅದಕ್ಕೆ ಬಾಬಾ ಹೇಳ್ತಾರೆ, ಜಿಸ್ಕೆ ಮುಖ ಸೆ ಕಭಿ ವ್ಯರ್ಥ ನ ನಿಕಲೆ ಇಸ್ಕೋ ಕಹೆಂಗೆ ಹಂಸ ಮುಖ ಸ್ಥಿತಿ. ಯಾರು ಎಂದೂ ಕೂಡ ವ್ಯರ್ಥ ಮಾತಾಡೋದಿಲ್ವೋ ಅವ್ರಿಗೇನು ಹೇಳ್ತಾರೆ? ಹಂಸ ಮುಖ ಅಂತ ಹೇಳ್ತಾರೆ. तो होली हंस बुद्धि, वृत्ति, दृष्टि और मुख, जब यह पवित्र अर्थात श्रेष्ठ बन जाते हैं तो स्वतः ही होली हाउस की स्थिति का प्रत्यक्ष प्रभाव दिखाई देता है. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವಾಗ ಈ ಪವಿತ್ರತೆ ಬರ್ತದೋ ಅರ್ಥಾತ್ ಶ್ರೇಷ್ಠ ಆಗ್ತಿರೋ ಆವಾಗ ಸ್ವತಃ ಹೋಲಿ ಹೌಸದ ಸ್ಥಿತಿ प्रत्यक्ष ಆಗ್ತದೆ ಅಂತ ಹೇಳ್ತಾರೆ ಬಾಬಾ. तो सभी अपने आप को देखो कि कहाँ तक सदा होली हाउस बंद चलते फिरते हैं. ಅದಕ್ಕೆ ಚೆಕ್ ಮಾಡ್ಕೊಳ್ರಿ, ತಮ್ಮನ್ನು ತಾವು ನೋಡ್ಕೊಳ್ಳಿ, ಎಲ್ಲಿವರೆಗೂ ಹೋಲಿ ಹೌಸ ಆಗಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಕ್ಯೋಂಕಿ ಸ್ವ ಉನ್ನತಿ ಕಾ ಸಮಯ ಜ್ಯಾದಾ ನಹಿ ರಹಾ ಹೇ. ಈಗ ನಮ್ಮನ್ನು ನಾವು ಉನ್ನತಿ ಮಾಡ್ಕೊಳ್ಳೋಕ್ಕೆ ಬಹಳಷ್ಟು ಟೈಮು ಇಲ್ಲ ಅಂತ ಹೇಳ್ತಾರೆ ಬಾಬಾ. ಇಸ್ಲಿಯೇ ಅಪ್ನೆ ಆಪ್ ಕೋ ಚೆಕ್ ಕರೋ ಅವ್ರ ಚೇಂಜ್ ಕರೋ, ಚೆಕ್ ಆ್ಯಂಡ್ ಚೇಂಜ್ ಅಂತ ಹೇಳ್ತಾರಲ್ಲ ಬಾಬಾ. ಅದಕ್ಕಾಗಿ ತಮ್ಮನ್ನು ತಾವು ಚೆಕ್ ಮಾಡ್ಕೊಳ್ಳಿ ಮತ್ತು ಚೇಂಜ್ ಆಗಿ. इस समय का परिवर्तन बहुत काल के परिवर्तन वाली गोल्डन दुनिया के अधिकारी बनाएगा. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಸಮಯದ ಪರಿವರ್ತನೆ ಬಹಳಷ್ಟು ಕಾಲದ ಪರಿವರ್ತನೆ ಆಗ್ತಕ್ಕಂಥ ಗೋಲ್ಡನ್ ಜಗತ್ತಿನ ಅಧಿಕಾರಿ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಯಹ ಇಶಾರ ಬಾಪ್ ದಾದಾನೆ ಪೆಹಲೆ ಭಿ ದಿಯಾ ಹೈ. ಈ ರೀತಿ ಬಾಬಾ ನಿಮಗೆ ಇಶಾರ ಮೊದಲೇ ಕೊಟ್ಬಿಟ್ಟಿದ್ದಾರೆ. स्व की तरफ डबल अंडरलाइन से अटेंशन सभी का है. ಮೊದಲ ಅಟೆನ್ಷನ್ ಎಲ್ಲಿ ಕೊಡ್ಬೇಕು? ನಾವೇನು ಮಾಡ್ತೀವಿ? ಯಾಕಂದ್ರೆ ಕಣ್ಣು ಈ ಕಣ್ಣು ನೋಡ್ತಿರ್ತಾವಲ್ಲ, ಅದಕ್ಕೆ ಏನಾಗಂತಾರೆ ಬಾಬಾ, ಅಂತರ್ಮುಖಿ ಬನೋ, ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸ್ವ ಕಿ ತರಫ್, ಒಂದೇ ಲೈನ್ ಅಲ್ಲ, ಡಬಲ್ ಅಂಡರ್ಲೈನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. अटेंशन थोड़े समय का अटेंशन है और बहुत काल के अटेंशन के फलस्वरूप श्रेष्ठ प्राप्ति की प्रारब्ध है. ಬಾಬಾ ಹೇಳ್ತಾರೆ, ಸ್ವಲ್ಪ ಸಮಯದ ಅಟೆನ್ಷನ್ ಮತ್ತು ಬಹಳ ಸಮಯದ ಅಟೆನ್ಷನ್ನ ಫಲಸ್ವರೂಪ ನೀವೇನಾಗ್ಬಿಡ್ತೀರಾ? ಶ್ರೇಷ್ಠ ಪ್ರಾಪ್ತಿಯ ಪ್ರಾರಬ್ಧವನ್ನು ಪಡ್ಕೊಳ್ತೀರಾ. इसलिए यह थोड़ा समय बहुत श्रेष्ठ सुहावना है. मेहनत भी नहीं है, सिर्फ जो बाप ने कहा और धारण किया. ನೀವೇನು ಕಷ್ಟಪಡಬೇಡ್ರಿ ಅಂತಾರೆ ಬಾಬಾ. ನೀವೇನು ಜಾಸ್ತಿ ಯೋಚನೆ ಮಾಡೋಕ್ಕೂ ಹೋಗಬೇಡ್ರಿ. ಏನು ಮಾಡೋದದ? ಬಾಬಾ ಏನು ಹೇಳ್ತಾರ? ಮಮ್ಮ ಯಾಕೆ ನಂಬರ್ 1 ಆಗಿಬಿಟ್ರು? ಹಾಜಿ ಹಾಜಿ ಹಾಜಿ. ಇನ್ನೊಂದು ಹರ್ ಘಡಿ ಅಂತಿಮ ಘಡಿ. ಇವೆರಡರಿಂದ ಅವ್ರು ಏನಾಗ್ಬಿಟ್ರು? ನಂಬರ್ 1 ಆತ್ಮ ಆದರು. ಅದಕ್ಕೆ ಬಾಬಾ ಹೇಳ್ತಾರೆ, ಏನೂ ಪರಿಶ್ರಮ ಇಲ್ಲ ಮಕ್ಕಳೇ, ನಾನು ಹೇಳಿದಷ್ಟು ಮಾಡ್ರಿ. और धारण करने से प्रैक्टिकल स्वतः ही होगा. होली हाउस का काम ही है. होली हाउसದ ಕೆಲಸನೇ ಏನಿದೆ? ಧಾರಣ ಕರ್ನಾ. ಏನು ಮಾಡ್ಕೊಳ್ತಿದೆ? ಧಾರಣೆ ಮಾಡ್ಕೊಳ್ಳೋದು. तो ऐसे होली हाउसों की यह सभा है ना. ಇಂಥ ಒಂದು ಹೋಲಿ ಹೌಸದ ಸಭೆ ಆಗಿದೆ. ನಾಲೆಜ್ಫುಲ್ ಬನ್ ಗಯೆ, ನೀವು ನಾಲೆಜ್ಫುಲ್ ಆಗಿದ್ದೀರಾ. ವ್ಯರ್ಥ ವ ಸಾಧಾರಣ ಕೋ ಅಚ್ಚಿ ತರಹ ಸೆ ಸಮಜ್ ಗಯೆ ಹೋ. ವ್ಯರ್ಥ ಅಂದರೆ ಏನು, ಸಾಧಾರಣ ಅಂದರೆ ಏನು, ಇದೆಲ್ಲ ತಿಳ್ಕೊಂಡಿದ್ದೀರಾ. तो समझने के बाद कर्म में स्वतः ही आता है. ತಿಳ್ಕೊಂಡ್ರಿ ಅಂತಂದರೆ ಕರ್ಮದಲ್ಲಿ ಅದು ಬಂದೇ ಬಿಡ್ತದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, वैसे भी साधारण भाषा में यही कहते हो ना कि अभी मेरे को समझ में आया. ಹೇಳ್ತಾರಲ್ಲ
ಸಾಮಾನ್ಯವಾಗಿ ಭಾಷೆಯಲ್ಲಿ ಹೇಳ್ತಾರೆ. ಏನು ಅಂತಂದರೆ, ಈಗ ನನಗೆಲ್ಲ ತಿಳಿಯಿತು ಅಂತ. ಫಿರ್ ಕರ್ನೆ ಕೆ ಬಿನಾ ರಹ ನಹಿ ಸಕ್ತೆ ಹೋ. ಗೊತ್ತಾಯಿತು, ತಿಳಿಯಿತು ಅಂತಂದರೆ ಮಾಡದೇ ಇರೋದಿಲ್ಲ. ಬಾಬಾ ಹೇಳ್ತಾರೆ, तो पहले यह चेक करो कि साधारण ಅಥವಾ ವ್ಯರ್ಥ ಕ್ಯಾ ಹೇ. ಅದನ್ನು ಪರಖ ಮಾಡಿ ಅಂತ ಹೇಳ್ತಾರೆ ಬಾಬಾ. ಸಾಧಾರಣ ಅಂದ್ರೇನು, ವ್ಯರ್ಥ ಅಂದರೆ ಏನು. ಕಭಿ ವ್ಯರ್ಥ ಯಾ ಸಾಧಾರಣ ಕೋ ಹಿ ಶ್ರೇಷ್ಠ ತೋ ನಹಿ ಸಮಜ್ ಲೇತೆ. ಬಾಬಾ ಹೇಳ್ತಾರೆ, ವ್ಯರ್ಥ ಸಾಧಾರಣ ಭಾರಿ ಶ್ರೇಷ್ಠ ಅಂತ ತಿಳ್ಕೊತೀರೇನು ಅಂತಾರೆ ಬಾಬಾ. ಯಾರು ಏನಾರು ಮಾಡಿದ್ದು ಹೋಗಿ ಇನ್ನೊಬ್ರು ಮುಂದೆ ಹೇಳೋದು ಅದು ಭಾಳ ಚಲೋ ಅಂತ ತಿಳ್ಕೊಂಡ್ರೆ ಏನಂತ ಕೇಳ್ತಾರೆ ಬಾಬಾ. ನಾವೇನು ತಿಳ್ಕೊಂಡಿರ್ತೀವಿ, ಏನೋ ತಿಳ್ಕೊಂಡಿರ್ತೀವಿ. ಬಾಬಾ ಹೇಳ್ತಾರೆ, इसलिए पहले पहले मुख्य है ಹೋಲಿ ಹಂಸ ಬುದ್ಧಿ. ಮೊಟ್ಟ ಮೊದಲೇನು ಹೋಲಿ ಹಂಸ ಬುದ್ಧಿ ಆಗಬೇಕು. ಬುದ್ಧಿನಲ್ಲಿ ಏನಿರಬೇಕು, ಯಾವಾಗಲೂ ಬಾಬಾಂದು ಮಾತುಗಳೇ ಇರಬೇಕು. ಅವಾಗೇನಂತಾರೆ, ಹೋಲಿ ಹಂಸ್. ಉಸ್ಮೇ ಸ್ವತಃ ಹಿ ಪರಖನೆ ಕಿ ಶಕ್ತಿ ಆ ಹಿ ಜಾತಿ ಹೇ. ಬುದ್ಧಿ ಸ್ವಚ್ಛಿತ್ತು ಅಂತಂದರೆ ಪರಖ ಮಾಡೋಕ್ಕೆ ಬಂದೇ ಬರ್ತದೆ ಅಂತಾರೆ ಬಾಬಾ. क्योंकि व्यर्थ संकल्प और व्यर्थ समय तब जाता है जब उसकी परख नहीं रहती कि यह राइट है या ರಾಂಗ್ है. ಅದಕ್ಕೆ ಬಾಬಾ ಹೇಳ್ತಾರೆ, ವ್ಯರ್ಥ ಸಂಕಲ್ಪ ಮತ್ತು ವ್ಯರ್ಥ ಸಮಯ ಹೋಗ್ಬಿಡ್ತದೆ. ಯಾವಾಗ ನಮಗೆ ಪರಖ ಮಾಡೋಕ್ಕೆ ಬರಲಿಲ್ಲ ಅಂದರೆ ಆ ಸಮಯ ಏನಾಗ್ಬಿಡ್ತದೆ, ವೇಸ್ಟ್ ಆಗಿಬಿಡ್ತದೆ. ಬಾಬಾ ಹೇಳ್ತಾರೆ, अपने व्यर्थ को रॉन्ग को राइट समझ लेते हैं तब ही ज़्यादा व्यर्थ समय जाता है. ನಾವೇನು ಮಾಡಿಬಿಡ್ತೀವಿ, ಸಾಧಾರಣ ಅಥವಾ ವ್ಯರ್ಥ ಇದ್ದದ್ದೇನೆ ರೈಟ್ ಅಂತ ಹೇಳ್ಬಿಡ್ತೀವಿ. ಅಲ್ಲಿ ನಮ್ಮದು ಟೈಮ್ ವೇಸ್ಟ್ ಅಂತಾರೆ ಬಾಬಾ, ಹೋಗ್ಬಿಡ್ತದೆ. है व्यर्थ लेकिन समझते हैं कि मैं समर्थ राइट सोच रही हूँ. ಅದು ವ್ಯರ್ಥ ಇದೆ, ಮತ್ತು ಅದನ್ನೇನು ಮಾಡ್ತಾರೆ, ಸಮರ್ಥನೆ ಮಾಡ್ಕೊಳ್ತಾರೆ. ಇದು ನಾನು ಮಾಡಿದ್ದು ಕರೆಕ್ಟ್ ಅದ, ನಾನು ಹೇಳಿದ್ದೆಲ್ಲ ಕರೆಕ್ಟೇ ಇರ್ತದ್ರಿ, ನಿಮ್ಗೆ ಗೊತ್ತಾಗಲ್ಲ ಅಂತಾರೆ ಅವರು. ಅದಕ್ಕೆ ಹೇಳ್ತಾರೆ ಬಾಬಾ, ಆದರೆ ಅದು ಇರ್ತದೆ ವ್ಯರ್ಥ. ಜೋ ಮೈನೆ ಕಹಾ ವಹಿ ರೈಟ್ ಹೇ. ನಾನೇನು ಹೇಳಿದ್ನೋ ಅದೇ ಸರಿ ಅಂತ ಹೇಳ್ತಾರೆ ಬಾಬಾ. ಇಸಿ ಮೇ ಪರಖನೆ ಕಿ ಶಕ್ತಿ ನ ಹೋನೆ ಕೆ ಕಾರಣ ಮನ್ ಕಿ ಶಕ್ತಿ, ಸಮಯ ಕಿ ಶಕ್ತಿ, ವಾಣಿ ಕಿ ಶಕ್ತಿ ಸಬ್ ಚಲಿ ಜಾತಿ ಹೇ. ಅದಕ್ಕೆ ಹೇಳ್ತಾರೆ ಬಾಬಾ, ಈ ಪರಖ ಮಾಡುವಂಥ ಶಕ್ತಿ ಇಲ್ಲ ಅಂದರೆ ಸಮಯ ಹಾಳಾಗ್ತದೆ, ವಾಣಿ ಹಾಳಾಗ್ತದೆ, ಮಾತುಗಳು ವ್ಯರ್ಥ ಆಗ್ತವೆ, ಟೈಮು ವೇಸ್ಟ್. ನಮ್ದಷ್ಟೇ ವೇಸ್ಟ್ ಮಾಡ್ಕೊಳ್ಳಲ್ಲ ನಾವು, ಎಲ್ಲ ಏನು ಮಾಡ್ತೀವಿ, ಮತ್ತು ಇನ್ನೊಬ್ರದ್ದು ಹಾಳು ಮಾಡ್ತೀವಿ. ಅದಕ್ಕೆ ಹೇಳ್ತಾರೆ ಬಾಬಾ, ಸಬ್ ಚಲಿ ಜಾತಿ, ಎಲ್ಲ ಹೋಗ್ಬಿಡ್ತದೆ. ಅವ್ರ ದೂಸರೆ ಸೆ ಮೆಹನತ್ ಲೇನೆ ಕಾ ಬೋझ ಭಿ ಚಡ್ತಾ ಹೇ. ಕಾರಣ ಮತ್ತೇನಾಗ್ತದೆ, ಬೋझ ಆಗ್ತದೆ. ಕಾರಣ ಏನು, ಕ್ಯೋಂಕಿ ಹೋಲಿ ಹಂಸ ಬುದ್ಧಿ ನಹಿ ಬನೆ. ಯಾಕಂದರೆ ನಿಮ್ಮ ಬುದ್ಧಿ ಹೋಲಿ ಹಂಸ ಇಲ್ಲ. तो बाप दादा सभी होली हंसों को फिर से यही इशारा दे रहे हैं कि उल्टे को उल्टा नहीं करो, उल्टे को उल्टा नहीं करो. ಅದಕ್ಕೆ ಬಾಬಾ ಹೇಳ್ತಾರೆ, ಇಶಾರ ಕೊಡ್ತಿದ್ದಾರೆ, ಉಲ್ಟಾ ಇದ್ದದ್ದು ಮತ್ತೆ ಉಲ್ಟಾ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತಾರೆ ಬಾಬಾ. ಅದೇ ಮೊದಲೇ ಉಲ್ಟಾ ಅದ, ಮತ್ತು ಇನ್ನಿಷ್ಟು ಉಲ್ಟಾ ಮಾಡಬೇಡಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಯಹ ಹೈ ಹಿ ಉಲ್ಟಾ ಯಹ ನಹಿ ಸೋಚೋ. ಉಲ್ಟಾನೇ ಅಂದ್ಬಿಡ್ರಿ, ಏನು ಮಾಡಿದ್ರು ಉಲ್ಟಾನೇ ಅಂತ ಹಿಂಗೆ ವಿಚಾರ ಮಾಡಬೇಡಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಯಹ ಹೈ ಹಿ ಉಲ್ಟಾ ಯಹ ನಹಿ ಸೋಚೋ ಲೇಕಿನ್ ಉಲ್ಟೆ ಕೋ ಸುಲ್ಟಾ ಕೈಸೆ ಕರು ಯಹ ಸೋಚೋ. ಉಲ್ಟಾ ಇದ್ದಾನೆ ಗೊತ್ತದೆ ಎಲ್ಲರಿಗೂ, ನಾವೇನು ಮಾಡಬೇಕು, ಉಲ್ಟಾ 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 ಅನ್ಕೋತ ಹೋದ್ರೆ ಏನಾಗ್ತದೆ, ಇನ್ನಿಟ್ಟು ಉಲ್ಟಾ ಆಗ್ತದೆ. ಅದ್ರ ಬದಲಾಗಿ ನಾವೇನು ವಿಚಾರ ಮಾಡಬೇಕು, ಸುಲ್ಟಾ ಹೆಂಗೆ ಮಾಡಬೇಕು ಅಂತ ಯೋಚನೆ ಮಾಡಿ ಅಂತಾರೆ ಬಾಬಾ. ಇಸ್ಕೋ ಕಹಾ ಜಾತಾ ಹೇ ಕಲ್ಯಾಣ ಕಿ ಭಾವನಾ. श्रेष्ठ भाव शुभ भावना से अपने व्यर्थ भाव स्वभाव और दूसरे के भाव स्वभाव को परिवर्तन करने की विजय प्राप्त करेंगे. ಬಾಬಾ ಹೇಳ್ತಾರೆ, ಶ್ರೇಷ್ಠ ಭಾವ ಶುಭ ಭಾವನೆಯಿಂದ ತಮ್ಮ ವ್ಯರ್ಥ ಭಾವ ಸ್ವಭಾವ ಮತ್ತು ಬೇರೆಯವರಿಗೆ ಭಾವ ಸ್ವಭಾವದ ಪರಿವರ್ತನೆ ಮಾಡುವಂತಹ
ವಿಜಯಿ ಪ್ರಾಪ್ತಿ ಮಾಡಬೇಕು ಅಂತಾರೆ ಬಾಬಾ. ಸಮझा? ತಿಳಿತಾ ಏನು ಮಾಡಬೇಕು ಅಂತ ಕೇಳ್ತಾರೆ ಬಾಬಾ. ಪಹಲೆ ಸ್ವ ಪರ್ ವಿಜಯ್, ಫಿರ್ ಸರ್ವ ಪರ್ ವಿಜಯ್. ಮೊದಲೇನು ಮಾಡಬೇಕು? ನಮ್ಮ ಮೇಲೆ ನಾವು ವಿಜಯ್ ಮಾಡಿಕೊಳ್ಬೇಕು, ಆಮೇಲೆ ಇನ್ನೊಬ್ಬರ ಮೇಲೆ ವಿಜಯ್ ಮಾಡಬೇಕು. ಫಿರ್ ಪ್ರಕೃತಿ ಪರ್ ವಿಜಯ್ ಬನೆಂಗೆ, ವಿಜಯೀ ಬನೆಂಗೆ. ಆವಾಗ ನೀವು ಪ್ರಕೃತಿ ಮೇಲೇನೂ ವಿಜಯಿ ಆಗ್ತೀರಾ. ಯಹ ತೀನೋ ವಿಜಯ್ ಆಪ್ಕೋ ವಿಜಯ್ ಮಾಲಾ ಕಾ ಮಣ್ಕಾ ಬನಾಯಿಗಿ. ಈ 3 ಮಾಲೆ, ವಿಜಯದ ಮಾಲೆಗಳು ನಿಮ್ಮನ್ನು ಏನು ಮಾಡ್ತವೆ? ಮಾಲೆಯ, ವಿಜಯದ ಮಾಲೆಯ ಮಣಿ ಮಾಡ್ತಾರೆ ಅಂತ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಯಾವ 3 ವಿಜಯ? ಸ್ವಪರ್ ವಿಜಯ್, ಸರ್ವ ಪರ್ ವಿಜಯ್, ಪ್ರಕೃತಿ ಪರ್ ವಿಜಯ್ ಅಂತ ಹೇಳ್ತಾರೆ ಬಾಬಾ. प्रकृति में वायुमंडल, वाइब्रेशन या स्थूल प्रकृति की समस्याएं सब आ जाती है. ಬರಕತ್ತಾವಲ್ಲ ಈಗ ಎಷ್ಟೆಲ್ಲ ಪ್ರಕೃತಿ, ವಾಯುಮಂಡಲ, ವೈಬ್ರೇಷನ್ಸ್, ಸ್ಥೂಲ ಪ್ರಕೃತಿನಲ್ಲಿನೂ ಕೂಡ ಏನಾಗ್ತಿದೆ? ಸಮಸ್ಯೆಗಳು ಬರ್ತಿದ್ದಾವೆ. ತೋ ತೀನೋ ಪರ್ ವಿಜಯ್ ಹೋ, 3 ಏನಾಗಬೇಕು? ನೀವು ವಿಜಯಿ ಆಗಬೇಕು. ಇಸಿ ಆಧಾರ ಸೆ विजय माला का नंबर अपना देख सकते हो, इसलिए नाम ही वैजंती माला रखा है. आ माले ಹೆಸರು ಏನಾಗಿದೆ? ವೈಜಂತಿ ಮಾಲಾ. तो सभी ವಿಜಯಿ हो, ಎಲ್ಲರೂ ವಿಜಯಿ ಆಗಿದ್ದೀರೇನು? अच्छा, आज बाबा ಹೇಳ್ತಾರೆ, ಸದಾ ಬಾಪ್ और वर्षे की स्मृति में रहते हो ಅಂತ ಬಾಬಾ ಹೇಳ್ತಾರೆ. ಯಾವಾಗಲೂ ತಂದೆ ಮತ್ತು ಆಸ್ತಿಯ ಸ್ಮೃತಿನಲ್ಲಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಶ್ರೇಷ್ಠ ಸ್ಮೃತಿ ದ್ವಾರ ಶ್ರೇಷ್ಠ ಸ್ಥಿತಿ ಕಾ ಅನುಭವ ಹೋತಾ ಹೈ. ಯಾಕೆ ಬಾಬಾ ಮೇಲಿನ ಮೇಲೆ ಸ್ಮೃತಿನಲ್ಲಿ ಇರು ಅಂತ ಹೇಳ್ತಾರಲ್ಲ ಬಾಬಾ. ಏನಾಗ್ತದಂತ ಹಂಗಿದ್ರೆ? ಸ್ಮೃತಿನಲ್ಲಿ ಇದ್ದರೆ ಶ್ರೇಷ್ಠ ಸ್ಥಿತಿಯ ಅನುಭವ ಆಗ್ತದೆ. ಸ್ಥಿತಿ ಕಾ ಆಧಾರ ಹೇ, ನಮ್ಮ ಸ್ಥಿತಿಯ ಆಧಾರ ಏನು? ಸ್ಮೃತಿ. ಸ್ಮೃತಿ ಕಮ್ಜೋರ್ ಹೈ ತೋ ಸ್ಥಿತಿ ಭೀ ಕಮ್ಜೋರ್ ಹೋ ಜಾತಿ ಹೇ. ನಮ್ಮ ಸ್ಥಿತಿ ಕಮ್ಜೋರ್ ಇದೆ ಅಂತ ತಿಳ್ಕೋಬೇಕು ನಾವು, ಸ್ಮೃತಿನಲ್ಲಿ ಇಲ್ಲ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಸ್ಮೃತಿ ಸದಾ ಶಕ್ತಿಶಾಲಿ ರಹೇ, ವಹ ಶಕ್ತಿಶಾಲಿ ಸ್ಮೃತಿ ಹೇ. ಸ್ಮೃತಿ ಯಾವಾಗಲೂ ಶಕ್ತಿಶಾಲಿ ಇರಬೇಕು. ಆ ಶಕ್ತಿಶಾಲಿ ಸ್ಮೃತಿ ಏನು? ಮೇ ಬಾಪ್ ಕಾ ಔರ್ ಬಾಪ್ ಮೇರಾ, ಮೇ ಬಾಪ್ ಕಾ ಔರ್ ಮೇ बाप मेरा. इसी स्मृति से स्थिति शक्तिशाली रहेगी और दूसरों को भी शक्तिशाली बनाएंगे. तो सदा स्मृति के ऊपर विशेष अटेंशन रहे. समर्थ स्मृति, समर्थ स्थिति, समर्थ सेवा स्वतः होती रहे. ಅದಕ್ಕೆ ಬಾಬಾ ಹೇಳ್ತಾರೆ, ವಿಶೇಷವಾಗಿ ಡಬಲ್ ಅಟೆನ್ಷನ್, ಡಬಲ್ ಅಂಡರ್ಲೈನ್ ಕೊಡಬೇಕು. ಇದಕ್ಕೆ ಸ್ಮೃತಿ. ಎಂಥ ಸ್ಮೃತಿ? ಸಮರ್ಥ ಸ್ಮೃತಿ ಅಂದರೆ ನಾನಾತ್ಮ. ನನ್ನ ತಂದೆ ಯಾರು? ಶಿವಬಾಬಾ. ನನ್ನ ಜೊತೆ ಯಾರು ಇರ್ತಾರೆ? ಯಾವಾಗಲೂ ಶಿವಬಾಬಾ ಇರ್ತಾರೆ. ನಾನೊಂದು ಶ್ರೇಷ್ಠ ಆತ್ಮ, ಮಹಾನ್ ಆತ್ಮ. ಇವೆಲ್ಲ ಏನಿವು? ಸಮರ್ಥ ಸ್ಮೃತಿ. ಅದರಿಂದ ಏನಾಗುತ್ತೆ? ಸಮರ್ಥ ಸ್ಥಿತಿ ಬರ್ತದೆ. ಇಷ್ಟೇ ಅಲ್ಲದೆ ನಾವು ಮಾಡ್ತಕ್ಕಂಥ ಸೇವೆನೂ ಕೂಡ ಏನಾಗ್ಬಿಡ್ತದೆ? ಸಮರ್ಥ ಆಗಿಬಿಡ್ತದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸ್ಮೃತಿ, ಸ್ಥಿತಿ ಅವ್ರ ಸೇವಾ ತೀನೋ ಹಿ ಸಮರ್ಥ ಹೋ. ಎಲ್ಲ 3 ಇದಾವೆ. ಏನು ಹೇಳ್ತಾರೆ ಬಾಬಾ? ಸ್ಮೃತಿ, ಸ್ಥಿತಿ ಮತ್ತು ಸೇವಾ 3 ಸಮರ್ಥ ಆಗಬೇಕು. ಜೈಸೆ ಸ್ವಿಚ್ ಆನ್ ಕರೋ, ಬಟನ್ ಹಾಕಿದ ತಕ್ಷಣ ಏನಾಗ್ಬಿಡ್ತದೆ? ಮೊನ್ನೆನೂ ಹೇಳಿದರು ಬಾಬಾ, ಜೈಸೆ ಸ್ವಿಚ್ ಆನ್ ಕರೋ ತೋ ರೋಶನಿ ಹೋ ಜಾತಿ ಹೈ, ಆಫ್ ಕರೋ ತೋ ಅಂಧಿಯಾರ ಹೋ ಜಾತಾ ಹೈ. ಬಟನ್ ಆನ್ ಮಾಡಿದರೆ ಬೆಳಕು ಬರ್ತದೆ, ಆಫ್ ಆದರೆ ಕತ್ಲಾಗ್ತದೆ. ಐಸೆ ಹಿ ಯಹ ಸ್ಮೃತಿ ಭೀ ಏಕ್ ಸ್ವಿಚ್ ಹೈ.
ಆತ್ಮನಿಗೆ ಸ್ವಿಚ್ ಯಾವುದು? ಸ್ಮೃತಿ. स्मृति का स्विच अगर कमज़ोर है तो स्थिति भी कमज़ोर है. ಲೂಸ್ ಕನೆಕ್ಷನ್ ಆದಾಗ ನೋಡಿರಲ್ಲ ಹೆಂಗೆ ಮಾಡ್ತಿರ್ತದೆ, ಲೈಟು ಪಕ್ 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 ಮಾಡ್ತಿರ್ತದೆ. ಯಾಕೆ? ಕನೆಕ್ಷನ್ ಸರಿಯಾಗಿಲ್ಲ. ಅವಾಗೇನಾಗ್ಬಿಡ್ತೀರ? ವೀಕ್ ಆಗಿಬಿಡ್ತೀರ. तो स्थिति भी कमज़ोर है. सदा स्मृति रूपी स्विच का अटेंशन. ಯಾವಾಗಲೂ ಬಟನ್ ಏನಿರಬೇಕು? ಆನ್ ಇರಬೇಕು. ಯಾವ ಬಟನ್ ಆನ್ ಇರಬೇಕು? ಸ್ಮೃತಿ. ಇದು ಬಾಬಾ ಹೇಳ್ತಾರೆ, ಇಸಿ ಸೇ ಹಿ ಸ್ವಯಂ ಕಾ ಔರ್ ಸರ್ವ ಕ ಕಲ್ಯಾಣ ಹೇ. ನಮ್ದಷ್ಟೇ ಕಲ್ಯಾಣ ಆಗೋದಿಲ್ಲ, ಎಲ್ಲರ ಕಲ್ಯಾಣನೂ ಆಗ್ತದೆ. ನಯಾ ಜನ್ಮ ಹುವಾ ತೋ ನೈ ಸ್ಮೃತಿ ಹೋ. ಹೊಸ ಜನ್ಮ ಸಿಕ್ಕಿದೆ, ಸ್ಮೃತಿನೇನಿರಬೇಕು? ಹೊಸದಿರಬೇಕು. ಪುರಾಣಿ ಸ್ಮೃತಿಯ ಸಬ್ ಸಮಾಪ್. ಎಲ್ಲವೂ ಏನಾಗಬೇಕು? ಹಳೆಯ ಸ್ಮೃತಿಗಳು. तो इसी विधि से सदा सिद्धि को ಪ್ರಾಪ್ತ ಕರ್ತೆ ಚಲೋ. ಅದಕ್ಕೆ ಬಾಬಾ ಹೇಳ್ತಾರೆ, ಇದೇ ವಿಧಿಯಿಂದ ನೀವೇನಾಗಬೇಕು? ಸದಾ ಸಿದ್ಧಿಯ ಪ್ರಾಪ್ತಿ ಮಾಡ್ಕೊಳ್ತಾ ಹೋಗಬೇಕು. ಸಭಿ ಅಪನೆ ಕೋ ಭಾಗ್ಯವಾನ್ ಸಮಜ್ತೆ ಹೋ. ಇದು ಭಾರಿ ಇಂಪಾರ್ಟೆಂಟ್. ಎದ್ದ ತಕ್ಷಣ ಏನು ಮಾಡತ್ತಾರೆ ಬಾಬಾ? ಮೈ ಪದಮಾಪದಂ ಭಾಗ್ಯಶಾಲಿ ಹೂँ. ಮೊದಲೇ ಸೋಮಾನ್ ಇದು. ಮೈ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಪದಮಾಪದಂ ಭಾಗ್ಯಶಾಲಿ ಹೋ. ಅದಕ್ಕೆ ಹೇಳ್ತಾರೆ ಬಾಬಾ, ಸಮಜ್ತೆ ಹೋ ಐಸೆ. ವರದಾನ್ ಭೂಮಿ ಪರ್ ಆನಾ ಯಹ ಮಹಾನ್ ಭಾಗ್ಯ ಹೇ. ಅದು ಮುಂದಿನ ಏನದು ಏನೋ ಗೊತ್ತಿಲ್ಲ, ಮಧುಬನಕ್ಕೆ ಬರೋದೇ ಒಂದು ದೊಡ್ಡ ಭಾಗ್ಯ ಅಂತ ಹೇಳ್ತಾರೆ ಬಾಬಾ. ಬರೇ ಭಾಗ್ಯ ಅಲ್ಲ, ಮಹಾನ್ ಭಾಗ್ಯ ಅಂತ ಹೇಳ್ತಾರೆ ಬಾಬಾ. ಏಕ್ ಭಾಗ್ಯ ವರದಾನ್ ಭೂಮಿ ಪರ್ ಪਹੁಂಚನೆ ಕಾ ಮಿಲ್ ಗಯಾ. ಒಂದು ಭಾಗ್ಯ, ಇಲ್ಲಿ ಬರೋದು ಒಂದು ಭಾಗ್ಯ. ಬಾಬಾ ಹೇಳ್ತಾರೆ, ಇಸಿ ಭಾಗ್ಯಕ್ಕೋ ಜಿತನಾ ಚಾಹೆ ಶ್ರೇಷ್ಠ ಬನಾ ಸಕ್ತೆ ಹೋ. ಇಲ್ಲಿ ಬಂದಿದ್ದರೂ ಒಂದು ಭಾಗ್ಯದಿಂದ ನೀವು ಎಷ್ಟು ಬೇಕೋ ಅಷ್ಟು ಶ್ರೇಷ್ಠ ಭಾಗ್ಯ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ ಬಾಬಾ. ಶ್ರೇಷ್ಠ ಮತ್ ಹಿ ಭಾಗ್ಯ ಕಿ ರೇಖಾ ಖೀಂಚನೆ ಕಿ ಕಲಂ ಹೇ. ಭಾಗ್ಯ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಬಾಬಾ. ಶ್ರೇಷ್ಠ ಮತ ಯಾರು ಕೊಡ್ತಾರೆ? ಶ್ರೇಷ್ಠ ಮತ ಶಿವಬಾಬಾ. ಆ ಮತ ತಗೊಳ್ಳದೆ ಪಡ್ಕೊಳ್ಳದೆ ಭಾಗ್ಯದ ರೇಖೆಯನ್ನು ಎಳೆಯುವಂಥ ಪೆನ್ನು ಅಂತ ಹೇಳ್ತಾರೆ ಬಾಬಾ. इसमें जितना भी अपनी श्रेष्ठ रेखा बनाते जाएंगे उतना श्रेष्ठ बन जाएंगे. ಶ್ರೇಷ್ಠ ಮತದಿಂದ ನೀವು ಎಷ್ಟು ರೇಖೆಯನ್ನು ಉದ್ದ ಎಳಿತಾ ಹೋಗ್ತೀರೋ ನಿಮ್ಮ ಭಾಗ್ಯನೂ ಶ್ರೇಷ್ಠ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಸಾರೆ ಕಲ್ಪ್ ಕೆ ಅಂದರ್ ಯಹಿ ಶ್ರೇಷ್ಠ ಸಮಯ ಭಾಗ್ಯ ಕಿ ರೇಖಾ ಬನಾನೆ ಕಾ ಹೈ. ಭಾಗ್ಯದ ರೇಖೆ ಬರ್ಕೊಳ್ಬೇಕು ಅಂತಂದ್ರೆ ಆ ಸಮಯ ಯಾವುದೋ? ಈ ಸಂಗಮ ಯುಗ ಮಾತ್ರ. ಮುಂದೆ ಎಂದೂ ಭಾಗ್ಯ ಮಾಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, सारे कल्प के अंदर यही श्रेष्ठ समय भाग्य की रेखा बनाने का है. ऐसे समय पर और ऐसे स्थान पर पहुंच गए हो. ಇಂಥ ಸಮಯದಲ್ಲಿ ಇಂಥ ಸ್ಥಾನದಲ್ಲಿ ಬಂದಿದ್ದೀರಾ. तो थोड़े में खुश होने वाले नहीं बनो. ಆಯ್ತು ಬಿಡ್ರಿ, ಬರೋದಂತೂ ಬಂದ್ವಿ, ನಮ್ಮ ಭಾಗ್ಯ ಇಷ್ಟರ ನೋಡಿದ್ವಿ ಅಂತ ಹಿಂಗೆ ಅನ್ಕೋಬೇಡಿ. ಅಷ್ಟರಲ್ಲೇ ತೃಪ್ತಿ ಪಡಬೇಡಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, जब देने वाला दाता दे रहा है तो देने वाला ಕೊಡುವಂಥವನು ಕೊಡ್ತಿದ್ದಾನೆ ಅಂತ ಅಂದ ಮೇಲೆ ಬಾಬಾ ಹೇಳ್ತಾರೆ, ಲೇನೆ ವಾಲ ಥಕೆ ಕ್ಯೋ. ತಗೊಳ್ಳೋರು ಯಾಕೆ ಸುಸ್ತಾಗಿದ್ದೀರಿ? ತಗೊಳ್ರಿ, ಎಷ್ಟು ಬೇಕಷ್ಟು ತಗೊಳ್ರಿ. ನಿಮಗೆ ಎಷ್ಟು ಬೇಕಷ್ಟು ಕೊಡೋಕ್ಕೆ ಬಾಬಾ ಬಂದುಬಿಟ್ಟಿದ್ದಾರೆ. ಸುಸ್ತಾಗಬೇಡಿ ತಗೊಳ್ಳೋದ್ರಲ್ಲಿ ಅಂತ ಹೇಳ್ತಾರೆ ಬಾಬಾ. ಬಾಪ್ ಕಿ ಯಾದ್ ಹಿ ಶ್ರೇಷ್ಠ ಬನಾತಿ ಹೇ. ಏನು ತಗೊಳ್ಳೋದು? ಬಾಬಾದ ನೆನಪು. ಆ ನೆನಪಿನಿಂದನೇ ನಮಗೆಲ್ಲ ಸಿಗ್ತದೆ, ಅದರಿಂದನೇ ನಾವು ಶ್ರೇಷ್ಠ ಆಗ್ತೀವಿ. ಬಾಪ್ ಕೋ ಯಾದ್ ಕರ್ನ ಅರ್ಥಾತ್ ಪಾವನ್ ಬನ್ನ. ತಂದೆ ನೆನಪು ಮಾಡೋದು ಅಂದ್ರೇನು? ಪಾವನ ಆಗೋದು. ಬಾಬಾ ಹೇಳ್ತಾರೆ, ಜನ್ಮ ಜನ್ಮ ಕಾ ಸಂಬಂಧ ಹೇ ತೋ ಯಾದ್ ಕ್ಯಾ ಮುಷ್ಕಿಲ್ ಹೇ. ಬಾಬಂದು ನಮ್ಮದು ಎಷ್ಟು ವರ್ಷದಿಂದ ಸಂಬಂಧ ಇದು? ಜನ್ಮ ಜನ್ಮ ಯಾಕೆ? ಕಲ್ಪದ ಸಂಬಂಧ ಇದೆ.
ಇದರಲ್ಲಿ ಏನು ಕಠಿಣ ಇದೆ ನಿಮಗೆ ಅಂತಾರೆ ಬಾಬಾ. ಸಿರ್ಫ್ ಸ್ನೇಹ ಸೇ ಅವ್ರ ಸಂಬಂಧ ಸೇ ಯಾದ್ ಕರೋ. ಸುಮ್ಮ ಏನೋ ಬಾಬಾ ದೇವರು ಹಂಗಲ್ಲ ಅಂತಾರೆ ಬಾಬಾ. ಸಂಬಂಧ ಮಾಡ್ಕೊಳ್ಬೇಕು ನೀವು, ಸ್ನೇಹದಿಂದ ನೆನಪು ಮಾಡಿ ಅಂತ ಹೇಳ್ತಾರೆ ಬಾಬಾ. ಜಹಾ ಸ್ನೇಹ ಹೋತಾ ಹೇ ವಹಾ ಯಾದ್ ನ ಆವೆ ಯಹ ಹೋ ಹಿ ನಹಿ ಸಕ್ತಾ. ಎಲ್ಲಿ ಸ್ನೇಹ ಇದೆ, ಎಲ್ಲಿ ಪ್ರೇಮ ಇದೆ, ಎಲ್ಲಿ ಸಂಬಂಧ ಇದೆ, ಅಲ್ಲಿ ನೆನಪಾಗೋದಿಲ್ಲ ಅಂತ ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ. ಭೂಲೇಕಿ ಕೋಶಿಶ್ ಕರೋ ತೋ ಭಿ ಯಾದ್ ಆತ. ಮರಿಬೇಕು ಅಂತಿರ್ತೀವಿ ನೋಡ್ರಿ ಹೊರಗಡೆ. ನೋಡ್ರಿ ಅವ್ರನ್ನ ಎಷ್ಟು ಮರಿಬೇಕಂತೀವಿ, ಮರೋಕ್ಕೆ ಆಗಲ್ಲ ಅಂತೀವಿ ನಾವು. ಯಾಕಾಗೋದಿಲ್ಲ? ಹಂಗೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡು ಬಿಟ್ಟಿರ್ತೀವಿ ಒಳಗಡೆ. ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ, ನಿಮಗೆ ಬಾಬಾನ ಪ್ರತಿ ಸ್ನೇಹ, ಪ್ರೇಮ, ಸಂಬಂಧ ಇದ್ದಿದ್ದೇ ಆದರೆ ಮರಿಬೇಕಂದ್ರೂ ಬಾಬಾನ ಮರೆಯೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಚ್ಛಾ, ಓಂ ಶಾಂತಿ.